ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಯಶು ಅಮೃತ್ ವ್ಲಾಗ್ಸ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಈ ವಿಡಿಯೋನಲ್ಲಿ ನೀವು ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ, ನಾನು ನಮ್ಮಮ್ಮ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೀವು ಇವಾಗ ನೋಡ್ತಾ ಇರೋ ಫಸ್ಟ್ ಸ್ಯಾರಿ ಬಂದು ನಮ್ಮಮ್ಮದು. ಸೊ ನಮ್ಮಮ್ಮ ಧಾರೆ ಸೀರೆ ಇದು, ಅವ್ರ ಮದುವೆಯಲ್ಲಿ ಅವರು ವೇರ್ ಮಾಡಿದಂಥ ಧಾರೆ ಸೀರೆ ಇದು, ಮುಹೂರ್ತದ ಸೀರೆ. ಸೊ ಒಂಥರ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಲಿ, ಬಾರ್ಡರ್ ಡಿಸೈನ್ ಆಗಲಿ ನಂಗೆ ತುಂಬಾ ಇಷ್ಟ. ಹಾಗೆ ಅಮ್ಮ ವೈಟ್ ಇರೋದ್ರಿಂದ ಅವ್ರಿಗೆ ಆರೆಂಜ್ ತುಂಬ ಬೇಗ ಸೂಟ್ ಆಗುತ್ತೆ. ಸೊ ಇದು ಅವ್ರ ಧಾರೆ ಸೀರೆ ಅಂತ ನೆನಪಾಗುತ್ತೆ. ಸೊ ಈ ಸೀರೆ ಬಂದು ಸೆಕೆಂಡು ಅವ್ರದ್ದು ರಿಸೆಪ್ಷನ್ ಸೀರೆ. ಅಂದರೆ ಆಲ್ಮೋಸ್ಟ್ ಆವಾಗ ಎಲ್ಲ ಈ ಥರ ಡಬಲ್ ಶೇಡ್ ಕಲರ್ಸ್ನ ರಿಸೆಪ್ಷನ್ಗೆ ಯೂಸ್ ಮಾಡ್ತಾಯಿದ್ರು. ಸೊ ಹಾಗೆ ಇದನ್ನು ಅಮ್ಮ ರಿಸೆಪ್ಷನ್ಗೆ ವೇರ್ ಮಾಡಿದರು. ಸೊ ಇದು ಬಿಸಿಲಲ್ಲಿ ಡಬಲ್ ಶೇಡ್ ಕಲರ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸೀರೆ ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ ಥರ ಇದೆ, ಸಾಫ್ಟಾಗಿದೆ. ನನಗೆ ಕಲರ್ ತುಂಬ ಇಷ್ಟ ಆಯಿತು. ವೈಟಾಗಿರೋರಿಗೆ ಈ ಸ್ಯಾರಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ಹಾಗೆ ಸಾಫ್ಟ್ ಕೂಡ ಇದೆ. ಇದು ಕೂಡ ಅಷ್ಟೇ, ಇನ್ನೊಂದು ಟೈಪ್ ಆಫ್ ಸ್ಯಾರಿ, ಸೇಮ್ ಅದೇ ಪ್ಯಾಟ್ರನಲ್ಲಿ, ಬಟ್ ಇದು ಕಲರ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಸೀರೆ ಬಂದು ನಮ್ಮಮ್ಮ ಫೇವ್ರೆಟ್ ಸೀರೆ. ಹಾಗೆ ಇದು ನಮ್ಮ ಚಿಕ್ಕಮ್ಮ ಮದುವೆಯಲ್ಲಿ ಕೂಡ ನಮ್ಮಮ್ಮ ವೇರ್ ಮಾಡಿದರು. ಸೊ ಇದು ಒಂಥರ ಸೆಮಿ ಸಿಲ್ಕ್ ಥರ ಇರೋವಂಥ ಸ್ಯಾರಿ ಇದು. ಇದು ಕೂಡ ಡಬಲ್ ಶೇಡ್ ಕಲರೇ ಬರುತ್ತೆ. ಸೊ ಇದು ಬಾರ್ಡರ್ ಡಿಸೈನ್ ಆಗಲಿ, ಇಲ್ಲಾಂದರೆ ಸ್ಯಾರಿ ಕಲರ್ ಆಗಲಿ, ನನಗೆ ಬ್ಲೂ ಅಂದರೆ ತುಂಬಾ ಇಷ್ಟ. ಸೊ ಬ್ಲೂ ಕಾಂಬಿನೇಷನಲ್ಲಿ ನಂಗೆ ಯಾವುದೇ ಸೀರೆ ನೋಡಿದ್ರು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಹಾಗೆ ಈ ಸೀರೆ ಬಂದು ನಮ್ಮಮ್ಮ ನೆಕ್ಸ್ಟ್ ಫೇವ್ರೇಟ್ ಸ್ಯಾರಿ. ಇಟ್ಸ್ ಅರೌಂಡ್ ನಾನು 6th or 5th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಮ್ಮಮ್ಮ ಈ ಸ್ಯಾರಿನ ತೊಗೊಂಡಿರೋದು. ನನಗೆ ನೆನಪಿರೋ ಪ್ರಕಾರ ಯಾರ್ದೋ ಒಬ್ಬರು ಮದುವೆಗೋಸ್ಕರ ತೊಗೊಂಡಿದ್ರು. ಸೊ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಬ್ಲೂ ಕಾಂಬಿನೇಷನಲ್ಲಿ ನನಗೆ ಯಾವ ಸೀರೆ ನೋಡಿದ್ರು ನನಗಿಷ್ಟ ತುಂಬ ಆಗೋಗುತ್ತೆ. ಸೊ ಹಂಗೆ ಈ ಸೀರೆ ಕೂಡ ನಂಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಅಮ್ಮ ಹತ್ರ ಇರೋ ಸ್ಯಾರೀಸಲ್ಲಿ ಎಲ್ಲವೂ ಕೂಡ ಲೈಟ್ ವೆಯ್ಟೇ, ಯಾವುದು ಕೂಡ ಅಷ್ಟು ಹೆವಿ ವೆಯ್ಟ್, ತುಂಬ ಹೆವಿ ಅಂತ ಯಾವುದು ಕೂಡ ಅಷ್ಟು ಫೀಲ್ ಆಗಲ್ಲ. ಮತ್ತು ಈ ಸ್ಯಾರಿ ಬಂದು ಏನು ಮೆಮೊರಿ ಅಂತ ಅಂದರೆ, ಇದು ನನ್ನ ತಮ್ಮ ಕನ್ಸೀವ್ ಆಗಿದ್ದಾಗ ನಮ್ಮಮ್ಮ ವೇರ್ ಮಾಡಿದ ಸ್ಯಾರಿ. ನಂಗೆ ಅದು ತುಂಬ ಚೆನ್ನಾಗಿ ನೆನಪಿದೆ. ಆ್ಯಂಡ್ ಈ ಸೀರೆ ಬಂದು ನನಗೆ ತುಂಬ ಫೇವ್ರೇಟ್. ಯಾಕೆ ಫೇವ್ರೇಟ್ ಅಂದರೆ, ಇದು ನಮ್ಮಮ್ಮ ನನ್ನ ಮದುವೆ ಧಾರೆ ಮುಹೂರ್ತಕ್ಕೆ ವೇರ್ ಮಾಡಿದ್ದಂಥ ಸೀರೆ. ಇದನ್ನ ನಾನು ಕೂಡ ಒಂದ್ಸರಿ ವೇರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಯಾಕೆಂದರೆ ನಾವು ಹೆಂಗೆ ಪ್ಲೀಟ್ಸ್ ಮಾಡ್ತೀವಿ ಅದು ಹಾಗೆ ಇರುತ್ತೆ, ಎಲ್ಲೂ ಕೂಡ ಕದಲಲ್ಲ. ಸ್ಯಾರಿ ತುಂಬ ಸಾಫ್ಟಾಗಿದೆ. ಆ್ಯಂಡ್ ಎಲ್ಲೂ ಕೂಡ ಏನೂ ಒಂಥರ ಮೆಸ್ಸಿ ಥರ ನಮಗೆ ಫೀಲ್ ಆಗೋದಿಲ್ಲ. ಆ್ಯಂಡ್ ಈ ಸೀರೆ ಬಂದು ಕಂಚಿ ಸೀರೆ ಅಂತ ಹೇಳ್ತಾರೆ ಅಥವಾ ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ತುಂಬ ಸಾಫ್ಟ್ ಇದೆ ಸ್ಯಾರಿ ಮಾತ್ರ. ನಾವು ವೇರ್ ಮಾಡಿದ್ರೆ ನಮಗೆ ನಾವು ವೇರ್ ಮಾಡಿದೀವೋ ಇಲ್ವೋ ಅಂತ ಹೇಳಿ ಫೀಲ್ ಆಗಬೇಕು, ಅಷ್ಟು ಸಾಫ್ಟಾಗಿ ಸಿಲ್ಕಿ ಆಗಿದೆ ಸ್ಯಾರಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಈ ಸೀರೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಅಮ್ಮ ಏನೋ ಹೇಳಿದ್ರು, ಬಟ್ ನಾನು ಮರ್ತೋದೆ. ಬಟ್ ಇದು ನನಗೆ ಗೊತ್ತಿರೋ ಪ್ರಕಾರ ಪ್ರಿಂಟೆಡ್ ಸ್ಯಾರಿ, ಕಾಟನ್ ಟೈಪ್ ಇರುತ್ತಲ್ಲ ಆ ಥರ ಇದು ಪ್ರಿಂಟೆಡ್ ಸ್ಯಾರಿ ಬಂದು. ಕಾಟನ್ ಸ್ಯಾರೀಸು ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ವೈ? ಬಿಕಾಸ್ ನನಗೆ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ವೇರ್ ಮಾಡೋಕ್ಕೆ ಬರಲ್ಲ. ಕಾಟನ್ ಸ್ಯಾರೀಸು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇದು ಒಂಥರ ಪ್ರಿಂಟೆಡ್ ಸ್ಯಾರಿ, ತುಂಬ ಚೆನ್ನಾಗಿತ್ತು ಇದೂ. ಆ್ಯಂಡ್ ಈ ಎರಡು ಸೀರೆಗೆ ಏನು ಒಂದು ಮೆಮೊರಿ ಇದೆ ಅಂತ ಅಂದರೆ, ಈ ಕಡೆ ಇರೋ ಗ್ರೀನ್ ಸ್ಯಾರಿ ಬಂದು ನಾನು, ಮತ್ತು ಈ ಕಡೆ ಪಿಂಕ್ ಸ್ಯಾರಿ ಬಂದು ಅಮ್ಮ ಒಂದು ಸಾರಿ ವೇರ್ ಮಾಡಿದ್ವಿ ಇಬ್ಬರು ಕೂಡ. ಅಮ್ಮ ಹತ್ರ ಇರೋದ್ರಲ್ಲಿ ಈ ಕಡೆ ಇರೋ ಗ್ರೀನ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಯಾವಾಗ್ಲೂ. ಯಾವುದೋ ಒಂದು ಗೌರಿ ಹಬ್ಬಕ್ಕೆ ಅನ್ಕೊತೀನಿ. ಸೊ ಇಬ್ಬರು ಕೂಡ ಒಂದೇ ಥರ ಈ ಸ್ಯಾರಿನ ವೇರ್ ಮಾಡಿ ನಾವು ಫೋಟೋಸ್ ತೆಗೆಸ್ಕೊಂಡಿದ್ವಿ. ಸೊ ಈ ಸೀರೆ ನೋಡಿದಾಗ ನನಗೆ ಅದು ನೆನಪಾಗ್ತಾಯಿತ್ತು, ನಾವು ಫೋಟೋಸ್ ತೆಗೆಸ್ಕೊಂಡಿದ್ವಿ ಅಂತ ಹೇಳಿ ನನಗೆ ಜಾಸ್ತಿ ನೆನಪಾಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ನೀವೇನು ನೋಡ್ತಿದ್ದೀರಾ, ಇದಂತೂ ಕರೆಂಟ್ಲಿ ತುಂಬ 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 ಫೇವ್ರೇಟ್ ಆಗಿರೋ ಸ್ಯಾರಿ ನನಗೆ. ಯಾಕೆಂದರೆ ಇದನ್ನ ರೀಸೆಂಟಾಗಿ ನಮ್ಮ ಮಾವ ಎಂಗೇಜ್ಮೆಂಟ್ಗೆ ವೇರ್ ಮಾಡಿದರು. ಬಟ್ ಆವಾಗ ಅವರು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಬಟ್ ನಾನು ಯಾವಾಗ ವೇರ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಇದು ಕರೆಂಟ್ಲಿ ನನಗೆ ತುಂಬ ಫೇವ್ರೇಟ್ ಆಗಿರೋ ಸ್ಯಾರಿ ಅಂದರೆ ಅದಿದೆ. ಸೊ ಒಂಥರ ಕಂಚಿ ಸೀರೆ ಇದು, ಸಾಫ್ಟ್ ಸಿಲ್ಕ್.
ಆ್ಯಂಡ್ ಇದ್ರ ಬಾರ್ಡ್ರ್ ಡಿಸೈನ್ ಆಗಿರಲಿ, ಕಲ್ಲರ್ ಆಗಿರಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬಿಸಿಲು ಹೋಗ್ತಾ ಇದ್ದರೆ ಒಂಥರ ಡಬಲ್ ಶೇಡ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ. ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಈ ಸೀರೆ ನೀವೇನು ನೋಡ್ತಾ ಇದ್ದೀರಾ, ಇದ್ರದ್ದು ಬಾರ್ಡರ್ ಏನಿದೆ ಮೇಲೆ ಸಿಲ್ವರ್ ಇದೆಯಲ್ಲ, ಸೊ ಅದು ಬಂದು ಪ್ಯೂರ್ ಸಿಲ್ವರ್ ಥ್ರೆಡ್ಸ್ನ ಯೂಸ್ ಮಾಡಿ ಈ ಸೀರೆನ ರೆಡಿ ಮಾಡಿರೋದು. ಸೊ ಇದು ಬಂದು ಅಮ್ಮ ಹತ್ರ ಇರೋ ಒಂದು ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಸಿಲ್ವರ್ ಥ್ರೆಡ್ಸ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋ ಸ್ಯಾರಿ. ಬಟ್ ಯಾವತ್ತೂ ಕೂಡ ವೇರ್ ಮಾಡಿಲ್ಲ ಅವರು, ಬಟ್ ತುಂಬ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಟ್ರೆಂಡಿಂಗ್ ಕಾಂಬಿನೇಷನ್. ಯಾವುದಾದ್ರು ನಾವು ಹಳದಿ ಶಾಸ್ತ್ರಕ್ಕೆ, ಯಾವುದಾದ್ರೂ ಈ ಥರ ಫಂಕ್ಷನ್ಸ್ಗೆ ನಾವು ಈ ಥರ ಕಾಂಬಿನೇಷನ್ ಸ್ಯಾರೀಸ್ನ ಹುಡುಕ್ತಾ ಇರ್ತೀವಿ. ಸೊ ಇದು ಟ್ರೆಂಡಿಂಗ್ ಕಾಂಬಿನೇಷನ್, ಒಂಥರ ಎದ್ದು ಕಾಣುತ್ತೆ ಕಲ್ಲರು, ತುಂಬ ಡಾರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ, ನನಗೆ ಇದು ಕೂಡ ಇಷ್ಟ ಆಗಿದೆ. ಆ್ಯಂಡ್ ನನಗೆ ಇದು ಕಾಟನ್ ಸ್ಯಾರಿ, ಇದು ಕೂಡ ಕಾಟನ್ ಟೈಪ್ ಸ್ಯಾರಿ ಇದು. ಆ್ಯಂಡ್ ನೆಕ್ಸ್ಟ್ ನೀವೇನು ಸ್ಯಾರೀಸ್ ನೋಡ್ತಿದ್ದೀರಾ ಇದೆಲ್ಲವೂ ಕೂಡ ನಮ್ಮಮ್ಮ ಹತ್ರ ಇರೋವಂಥ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು. ಸೊ ಇದನ್ನು ಅಪ್ಕಮಿಂಗ್ ನೆಕ್ಸ್ಟ್ ಮಂತಲ್ಲಿ ಉಡಬೇಕಂತ ಇದ್ದಾರೆ. ಆ್ಯಂಡ್ ಈ ಪಿಂಕ್ ಕಲರ್ ಸ್ಯಾರಿ ನಾನು ಆಲ್ರೆಡಿ ಲಾಸ್ಟ್ ಇಯರ್ ವೇರ್ ಮಾಡಿದ್ದೆ ಒಂದು ಮ್ಯಾರೇಜ್ ಫಂಕ್ಷನ್ಗೆ. ಸೊ ಇದೆರಡು ಮೈಸೂರು ಸಿಲ್ಕ್ ಸ್ಯಾರಿ, ತುಂಬಾ ಇದ್ದಾವೆ ಮೈಸೂರು ಸಿಲ್ಕು. ಇದು ಕೂಡ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಯಾರಿ, ಇಟ್ಸ್ ಅರೌಂಡ್ 10,000 12,000 ಏನೋ ಆಗಿತ್ತು ಈ ಸೀರೆಗೆ. ಸೊ ಇದು ಡಬಲ್ ಶೇಡ್ ಕಲರ್, ಅಂದರೆ ಡಬಲ್ ಕಲರ್ ಅಲ್ಲಿ ಬರುತ್ತಲ್ಲ, ಸೊ ಆ ಥರ ಟೈಪ್ ಆಫ್ ಸ್ಯಾರಿ ಇದು. ಸೊ ಇದು ಸಾಫ್ಟಾಗಿದೆ, ಇದು ಕೂಡ ರಿಲೇಟೆಡ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಇದೆ. ಸೊ ಆಲ್ಮೋಸ್ಟ್ ಜಾಸ್ತಿ ಸ್ಯಾರೀಸ್ ಇದೆ, ಬಟ್ ನನಗೆ ತುಂಬ ಇಷ್ಟ ಆಗಿ ಆ್ಯಂಡ್ ನನಗೆ ಅದರಲ್ಲಿ ಯಾವುದೋ ಒಂದು ಮೆಮೊರಿ ಥರ ಇರೋವಂಥ ಸ್ಯಾರೀಸ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಯಾರಿಗೆ ತಾನೇ ಹೆಣ್ಮಕ್ಳು ಅಂದಮೇಲೆ ಸ್ಯಾರೀಸ್ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ, ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ, ಹಾಗೆ ನನಗೂ ಕೂಡ ಅಷ್ಟೇ. ಆದರೆ ನನಗೇನಪ್ಪ ಅಂದರೆ ನನ್ನ ಸ್ಯಾರೀಸ್ಗಿನ್ನ ನಂಗೆ ಜಾಸ್ತಿ ನಮ್ಮಮ್ಮ ಸ್ಯಾರೀಸೇ ನಂಗೆ ಜಾಸ್ತಿ ಇಷ್ಟ ಆಗೋದು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟೈಮ್ ಸಿಕ್ಕಿದ್ರೆ ಈ ವಿಡಿಯೋನ ವಾಚ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.